ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಶಾಂತಿ ಹೊರಗಡೆಯಿಂದ ಬರ್ತಾಳೆ. ಹೊರಗಡೆ ಬಂದುಬಿಟ್ಟು ಮೀನಮ್ಮ ಅಂತ ಹೇಳ್ಕೊಳ್ತಾ ಬರ್ತಾಳೆ. ಬಂದ ತಕ್ಷಣ ರಂಗನಾಥ್, ಸೂರ್ಯ, ಮೀನಾ ಎಲ್ಲ ಆಶ್ಚರ್ಯದಿಂದ ನೋಡ್ತಾರೆ. ಮೀನಮ್ಮ, ಒಳ್ಳೆ ಹೂಕೋಸು ತಂದಿದ್ದೀನಿ ನನಗೆ ಅಂತ. ನೀನು ಏನಾದರೂ ಮಾಡು, ತುಂಬ ಚೆನ್ನಾಗಿ ಅಡುಗೆ ಮಾಡು. ಗೋಬಿಯರಾಯಿತು, ಪಲ್ಯನರಾಯಿತು, ಒಟ್ರಾಸಿ ಅಡುಗೆ ಮಾಡು ಮೀನಮ್ಮ ಅಂತ ಹೇಳ್ತಾರೆ. ಹ್ಞೂ ಅತ್ತೆ, ಮಾಡಿಕೊಡ್ತೀನಿ, ನೀವೇನಂತ ಹೇಳಿದರೆ ಅದನ್ನೇ ಮಾಡಿಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಪರವಾಗಿಲ್ಲಮ್ಮ, ನೀನು ಏನಾದರೂ ಮಾಡು, ಗೋಬಿನಾರು ಮಾಡು, ಪಲ್ಯನಾರು ಮಾಡು, ನೀನು ಏನು ಮಾಡಿದರೂ ತಿಂತೀನಿ ಅಂತ ಹೇಳ್ತಾಳೆ ಶಾಂತಿ. ಸೂರ್ಯನಿಗೂ ರಂಗನಾಥ್ಗೂ, ಸೂರ್ಯ ನೀನು ತಿನ್ಬೋದು ಕಣೋ, ರೀ ನೀವು ತಿನ್ಬೋದು ಅಂತ ಹೇಳ್ತಾರೆ. ಆವಾಗ ಒಳಗಡೆ ಹೋಗ್ತೀನಿ ಅಂತ ಹೋಗ್ತಾಳೆ ಶಾಂತಿ. ಈ ಕಡೆ ರಂಗನಾಥೆ ಗೋಬಿ ಮಂಚೂರಿ ಅಂತ ಅಂತಾರೆ. ಅಷ್ಟೊತ್ತಿಗೆ ಹೋಗೇ ಬಿಟ್ಲಲ್ಲ ಅಂತ ಹೇಳ್ತಾರೆ. ಡ್ಯಾಡು ಅಂತ ಹೇಳ್ತಾನೆ ಸೂರ್ಯ. ಏನು ಮ್ಯಾಡು, ಏನು ಮೀನಮ್ಮನ ಕರೆದ್ರೆ ಉರಿದು ಬೀಳ್ತಾ ಇದ್ಲು, ಏನು ಮೇಡು ಸಕ್ಕರೆ ಗೊಂಬೆ ಆಶ್ಚರ್ಯ ಅಂತ ಹೇಳ್ತಾನೆ ಸೂರ್ಯ. ಈ ಕಡೆ ಸೂರ್ಯನು ಮಾಶ್ಚರ್ಯ ಅಂತ ಹೇಳ್ತಾರೆ. ಆ ಕಡೆ ಶಾಂತಿ, ಮೀನಾ ನೀನು ಹೂ ಕಟ್ತೀಯಾ, ಇನ್ನು ಮುಂದೆ ಹೂ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಕಡೆ ಕೇಶವಣ್ಣ ಬರ್ತಾರೆ. ಕೇಶವಣ್ಣ ಬಾರಪ್ಪ ಅಂತ ಕರಿತಾನೆ ರಂಗನಾಥ್. ಬಾರಪ್ಪ ಕೂತ್ಕೊ ಅಂತ ಕೇಶವಣ್ಣ ಬಂದು ಕೂತ್ಕೊಳ್ತಾರೆ. ಮದುವೆ ಮಾತುಕತೆ ಆಗಿದ್ದು ಕಾಣ್ದಂಗೆ ಹೋಗ್ಬಿಟ್ಟಲೆಯಾ ಅಂತ ಹೇಳ್ತಾರೆ ರಂಗನಾಥ್. ಈ ಕಡೆ ಕೇಶವಣ್ಣ, ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ರಂಗ, ಕರೆಯೋದು, ಕಳಿಸೋದು, ಕೊಡೋದು, ಹಂಚೋದು ಇದರಲ್ಲೇ ಆಗಿದೆ ನಂದು ಅಂತ ಹೇಳ್ತಾರೆ ಕೇಶವಣ್ಣ. ನನಗಿದೇ ಆಗಿದೆ ರಂಗನಾಥ. ಅಮ್ಮ ಮೀನಾ ಅಂತ ಕರೀತಾರೆ. ಮೀನಾ ಬರ್ತಾಳೆ ಅಷ್ಟೊತ್ತಿಗೆ. ಬಂದೆ ಅಂಕಲ್ ಅಂತಾಳೆ ಮೀನಾ ಆವಾಗ. ಈ ಕಡೆ ಶಾಂತಿ, ಕೇಶವಣ್ಣ ಹೇಗಿದ್ದೀರಾ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀನಮ್ಮ. ಮೀನಾ ಬರ್ತಾಳೆ. ಅಂಕಲ್ ಚೆನ್ನಾಗಿದ್ದೀರಾ ಅಂತ ಹೇಳ್ತಾಳೆ. ಮೀನಾ ತಗೊಳಮ್ಮ ಇದನ್ನು ಅಂತ ಹೇಳ್ತಾರೆ ಕೇಶವಣ್ಣ. ಈ ಕಡೆ ಶಾಂತಿ, ಕೇಶವಣ್ಣ ಏನಿದು ಅಂತ. ಅಲ್ಲಮ್ಮ, ನಮ್ಮ ಬೀಗರು ತರಕಾರಿ ಮಾರ್ತಾರಲ್ಲ, ಹಾಗಾಗಿ ತರಕಾರಿ ಕೊಟ್ಟು ಕಳಿಸಿದ್ರು ಮನೆಗೆ ಅಂತ. ಮನೆ ತುಂಬ ತರಕಾರಿಗಳಿದ್ದು ಅದಕ್ಕೆ ನಿಮಗೆ ಉಪಯೋಗ ಆಗುತ್ತೆ ಅಂತ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ ಕೇಶವಣ್ಣ. ಮೀನಾ ತಗೊಳಮ್ಮ, ಒಳ್ಳೆ ವೆಜಿಟೇರಿಯನ್ ಬಿರಿಯಾನಿ ಮಾಡಮ್ಮ ಅಂತ ಹೇಳ್ತಾಳೆ ಶಾಂತಿ. ಒಳ್ಳೇದಾಯಿತು, ನಮಗೆ ಹೂ ಮಾರೋಳು ಬಂದಳು, ನಿಮಗೆ ತರಕಾರಿ ಮಾರೋರು ಸಿಕ್ಬಿಟ್ರು, ನನಗೆ ಇವಳು ಬಂದಿದ್ದರಿಂದ ಹೂವು ರಾಶಿ ಸಿಗುತ್ತೆ, ನಿಮಗೂ ಹಂಗೆ ಅಲ್ವಾ ಕೇಶವಣ್ಣ ಅಂತ ಶಾಂತಿ ವ್ಯಂಗ್ಯ ಮಾಡ್ತಿರ್ತಾಳೆ. ಅಪರೂಪಕ್ಕೆ ಕಳಿಸಿರೋದು ಕಣ್ ಶಾಂತಿ, ಅವರು ಬಂಡವಾಳ ಹಾಕಿರ್ತಾರಲ್ವ, ತಲಹರಟೆ ಮಾಡಬೇಡ, ಸುಮ್ಮನೆ ನಿಂತ್ಕೊ ಅಂತ ರಂಗನಾಥ್ ಬೈತಾರೆ ಶಾಂತಿಗೆ. ಅಂಕಲ್ ಭವಾನಿ ಹೇಗಿದ್ದಾಳೆ ಅಂತ ಮೀನಾ ಕೇಳ್ತಾಳೆ. ಹ್ಞೂ ಅಮ್ಮ, ತುಂಬ ಚೆನ್ನಾಗಿದ್ದಾಳೆ. ಮನೇಲಿ ಮದುವೆ ಸಡಗರ ನಡೀತಿದೆ, ಇದಕ್ಕೆಲ್ಲ ಕಾರಣ ನೀವೇ ಅಮ್ಮ ಅಂತ ಹೇಳ್ತಾರೆ. ರಂಗನಾಥು, ಸಂಬಂಧ ಅಂದರೆ ಹುಲಿ ಥರ ಎಗರು ಬೇರೆನು, ಅದೇನಾಯ್ತೋ ಏನೋ ದೇವ್ರ ಅನುಗ್ರಹ, ನನ್ನ ಮಗ ಮುಂದೆ ನಿಂತು ನಿನ್ನ ಮಗಳು ಮದುವೆ ಮಾಡೋ ಥರ ಆಯಿತು ಕಣೋ ಕೇಶವ ಅಂತ ರಂಗನಾಥ್ ಹೇಳ್ತಿರ್ತಾರೆ. ಈ ಕಡೆ ರಂಗನಾಥ್ ಕೇಳ್ತಾರೆ. ನಾನು ಕೇಳೋಣ ಅಂತ ಇದ್ದೆ, ಆನೆ ಕಾಸು ತೊಂದರೆ ಏನೂ ಇಲ್ಲ ತಾನೆ ಅಂತ ಕೇಳ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಕಣೋ ರಂಗ ಅಂತ ಹೇಳ್ತಾರೆ. ನನ್ನನ್ನು ಕೇಳಬೇಕು ತಾನೆ ನೀನು ಅಂತ ಹೇಳ್ತಾರೆ ರಂಗನಾಥ್. ಹಂಗಲ್ಲ ರಂಗ, ನಿನಗೂ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಕೇಶವ, ನೀನು ನನಗೊಂದು ಮಾತು ಹೇಳಬೇಕು ತಾನೆ ನೀನು ಅಂತ ಹೇಳ್ತಾರೆ. ಮನೋಜ ಓದುವಾಗ ಎಷ್ಟು ಸಹಾಯ ಮಾಡಿದೆ ನೀನು, ಆ ಋಣ ನಿನ್ನ ಮೇಲೆ ತೀರಿಸ್ಬೇಕು. ಏನೋ ರಂಗ ಋಣ ಗಿಣ ಅಂತೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ ಕೇಶವಣ್ಣ. ಹೌದು ಕಣೋ, ಋಣ ಇರೋದಕ್ಕೆ ನಾನು ನೀನು ಇನ್ನೂ ಸ್ನೇಹಿತರಾಗೆ ಉಳಿದಿರೋದು ಅಂತ ಹೇಳ್ತಾರೆ. ಏನೂ ಇಲ್ಲ ಕಣೋ, 1 ಲಕ್ಷ ಬೇಕಿತ್ತು ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯನ ಫ್ರೆಂಡ್ಸ್ ಎಲ್ಲ, ಫಾರಿನಿಂದ ಒಂದು ಆರ್ಡ್ರ್ ಬಂದಿದೆ ಕಣೋ, ನಮಗೆ ಇಂಗ್ಲೀಷ್ ಬರಲ್ಲ ಸೂರ್ಯ, ನಿನಗೆ ಬರುತ್ತಲ್ಲ ಅಲ್ಪ ಸ್ವಲ್ಪ, ನೀನಾರು ಮಾಡು ಅಂತ ಹೇಳ್ತಾರೆ. ಇಲ್ಲ ಕಣೋ, ನೀವು ಯಾರು ಮಾಡಿರಿ, ನಾನು ಹೆಂಗೋ. ಅಲ್ಲ ಕಣೋ, ಬೇರೆ ಯಾರಿಗಾರು ಕೊಡೋದ, ನೀನೇ ಮಾಡಿದರೆ, ನೀನು ನಮ್ಮ ಫ್ರೆಂಡ್ಸ್ ಅಲ್ವೇನೋ ಅಂತ ಸೂರ್ಯನ ಫ್ರೆಂಡ್ಸ್ ಹೇಳ್ತಾರೆ. ಈ ಕಡೆ ಸೂರ್ಯ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾನೆ. ಆಯಿತು ಸರ್, ಎಷ್ಟು ಅಂತ ಎಲ್ಲ ಇಡೀ ಕರ್ನಾಟಕ ಎಲ್ಲ ಸುತ್ತಾಡಿಸ್ತೀನಿ ಸರ್ ಅಂತ ಹೇಳ್ತಾರೆ. ಎಷ್ಟು ಅಂತ ಕೇಳ್ತಾರೆ. ಸರ್, ಒಂದು 60ರಿಂದ 65 ಸಾವಿರ ಆಗುತ್ತೆ ಸರ್ ಅಂತ ಹೇಳ್ತಾನೆ ಸೂರ್ಯ. ಸರ್, ಹೋಟೆಲೆಲ್ಲ ನಾನು ಬುಕ್ ಮಾಡ್ತೀನಿ ಸರ್, 3 ಸ್ಟಾರು 5 ಸ್ಟಾರು ಎಲ್ಲ ಹೋಟೆಲ್ನೆಲ್ಲ ಬುಕ್ ಮಾಡ್ತೀನಿ ಸರ್, ಆಲ್ ಓವರ್ ಕರ್ನಾಟಕ.
ನೀವೇನು ವರಿ ಮಾಡ್ಕೋಬೇಡಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯಿತು ಸರ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಅವನ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾ ಇರ್ತಾರೆ, ಎತ್ಕೊಂಡು ಕುಣಿತಾ ಇರ್ತಾರೆ. ಅಷ್ಟೊತ್ತಿಗೆ ಮೀನಾ ಬರ್ತಾಳೆ. ಮೀನಾ ಬಂದಾಗ ಕೇಳಿಸ್ಕೊಂಡೇನಮ್ಮ ಮೀನಾ ಅಂತ ಹೇಳ್ತಾರೆ. ಹ್ಞೂ ಕೇಳಿಸ್ಕೊಂಡೆ ರೀ ಎಲ್ಲ ಮಾತಾಡ್ತಿರೋದು, ಏನು ಸೂಪರು ಅಂತ. ಹ್ಞೂ ಸೂಪರು ರೀ ನೀವು ಅಂತಂತಾರೆ. ಅಣ್ಣವ್ರು ಹೇಳಿಲ್ವೇನೆ ಅಂತ ಅಣ್ಣವ್ರು ಆಡಿರೋ ಸಾಂಗ್ ಹೇಳ್ತಾ ಇರ್ತೆ. ಆಯ್ತಾಯ್ತು ಸರಿ ಆಯಿತು ಅಂತ ಹೇಳ್ತಾಳೆ ಮೀನಾ. ಏನು ಇಂಗ್ಲೀಷೋ ಏನೋ ಕಣೆ, ನಮ್ಮ ಕನ್ನಡನೇ ತುಂಬ ಸ್ಪಷ್ಟವಾಗಿದೆ ಅಂತ. ಅಲ್ಲ ನಾನು ಇದನ್ನೆಲ್ಲ ಮೀನಾ ಸಿಸ್ಟರ್ಗೆ ಕೊಡು ದುಡ್ಡ, ನಮಗೇನು ಬೇಡ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾರೆ. ಹೌದಾ ಅಲ್ವಾ ಮೀನಾ, ನೀನು ದುಡ್ಡು ಕೇಳಿದ್ದೆಲ್ಲ ನಿನಗೆ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನಡಿಯಮ್ಮ ಹೋಗೋಣ ಅಂತ ಹೇಳ್ತಾನೆ ಸೂರ್ಯ. ಎಲ್ಲಿಗ್ರಿ ಅಂತ ಕೇಳ್ತಾಳೆ. ದುಡ್ಡು ಹಾಕ್ತೀನಿ ಅಂದರಮ್ಮ, ATMಗೆ ಹೋಗಬೇಕು, ನಡಿಯಮ್ಮ ಅಂತ ಹೇಳ್ತಾನೆ ಸೂರ್ಯ. ಈ ಕಡೆ ಈ ಸೂರ್ಯನು ಮೀನನ್ನು ನೋಡಿ ನನಗೂ ಮದುವೆ ಆಗಬೇಕು ಅನ್ನಿಸ್ತಿದೆ ಕಣೋ ಇವ್ರನ್ನ ನೋಡಿ ಅಂತ ಹೇಳ್ತಾರೆ. ಆ ಕಡೆ ಅವ್ರ ಫ್ರೆಂಡು ಕಿಂಡಲ್ ಮಾಡ್ತಾ ಇರ್ತಾರೆ. ಮಿಸ್ಟರ್ ಚೇತು ಅವರೇ, ನಂದೊಂದು ಅನುಭವದ ಮಾತು ಹೇಳ್ತೀನಿ. ಈ ಕಡೆ ಎಕ್ಸ್ಪೈರ್ಡ್ ಆಗಿರೋದು ಮಾರ್ಕೆಟಲ್ಲಿರೋದು ಯಾವುದೂ ಎಕ್ಸ್ಪೈರ್ಡ್ ಆಗಿರಲ್ಲ ಅಂತ ಹೇಳ್ತಾರೆ. ಯಾಕೆ ಚಿನ್ನ ಆಸೆ ಪಡ್ತೀಯಾ, ನೋಡಿ ಖುಷಿ ಪಡು ಅಂತ ಹೇಳ್ತಾರೆ. ನನ್ನ ಮಗನೇ ಹೊಡೆದಾಕ್ಬಿಡ್ತೀನಿ ನಿನಗೆ ಅಂತ ಅವ್ರ ಫ್ರೆಂಡ್ ಬೈತಾರೆ. ನಡ್ರೋ ಮಾತಾಡ್ಕೊಂಡು ನಿಂತ್ಕೋಬೇಡ್ರಿ, ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ಸರಿ ಆಯಿತು ನಡ್ರಿ ಅಂತ ಎಲ್ಲರೂ ಹೋಗ್ತಾರೆ, ಅವ್ರವ್ರ ಕೆಲಸ ಮಾಡ್ತಾರೆ. ಈ ಕಡೆ ರಂಗನಾಥ್ ಕೂತ್ಕೊಂಡು ಬುಕ್ ಓದ್ತಾ ಇರ್ತಾರೆ. ಬುಕ್ ಓದ್ಬಿಟ್ಟು ಇದು ನಮ್ಮ ಕನ್ನಡದಲ್ಲಿ ಎಷ್ಟೆಷ್ಟು ಕವನಗಳಿದೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇಷ್ಟೊಂದು ಮಧುರವಾಗಿದೆ ನಮ್ಮ ಕನ್ನಡ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಶಾಂತಿ ಕಾಫಿ ತೊಗೊಂಬರ್ತಾಳೆ. ಏನ್ರಿ ಬೋಧಿ ಮರದ ಕೆಳಗಡೆ ಕೂತ್ಕೊಂಡು ಬುದ್ಧನ ಥರ ಆಗಿಬಿಟ್ಟಿದ್ದೀರಾ ಅಂತ ರಂಗನಾಥ್ ಕಿಂಡಲ್ ಮಾಡ್ತಾ ಇರ್ತಾಳೆ ಶಾಂತಿ. ತೊಗೊಳ್ಳಿ ಕಾಫಿ ಅಂತ. ಬುದ್ಧಿ ಬರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಕೂತಿದ್ದೀನಿ ಅಂತ ಹೇಳ್ತಾರೆ. ನೀನು ಕಾಫಿ ತಂದಿದ್ದೀಯಾ ಅಂತ ರಂಗನಾಥ್ ಆಶ್ಚರ್ಯದಿಂದ ನೋಡ್ತಾರೆ. ಯಾಕೆ ನನ್ನ ಗಂಡಂಗೆ ನನ್ನ ಕೈಯಲ್ಲಿ ಕಾಫಿ ಕುಡಿದಿದ್ದು ನೆನಪೇ ಇಲ್ಲ ಅಂತ. ಇತ್ತೀಚೆಗೆ ನೆನಪೇ ಇರಲಿಲ್ಲ ಕಣೆ ಶಾಂತಿ ಅಂತ. ಪಾಲಿಗೆ ಬಂದಿದ್ದು ಪಂಚಾಮೃತ ಕಣೆ ಅಂತ ಹೇಳ್ತಾರೆ. ಕಣೆ ತುಂಬ ಚೆನ್ನಾಗಿ ಮಾಡಿದ್ದೀಯಾ ಕಾಫಿ ಅಂತ ಕುಡಿತಾರೆ. ಹೌದೌದು, ನಿಮಗೆ ಅಂತ ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಹೌದೌದು, ನಿನ್ನ ಕೈಯಾರೆ ನೀನು ಬಿಸಿ ಮಾಡ್ಕೊಂಬಂದಿದ್ದೀಯಾ, ಇದು ಮೀನಾ ಮಾಡಿಟ್ಟಿರೋ ಕಾಫಿ ನೀನು ಬಿಸಿ ಮಾಡ್ಕೊಂಬಂದಿದ್ದೀಯಾ ಅಷ್ಟೇ ಅಂತ ಹೇಳ್ತಾರೆ. ನಾನು ಲೆಕ್ಕಕ್ಕೆ ಇಲ್ವಲ್ಲ ಅಂತ ಹೇಳ್ತಾರೆ. ನೀನು ಲೆಕ್ಕಾಚಾರ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಕಣೆ, ಅನಾಚಾರ, ಎಲ್ಲಾಚಾರ, ಅಪಾಪಚಾರ ಎಲ್ಲದರಲ್ಲೂ ಸೇರಿಸ್ಕೋಬೋದು ನೀನು ಅಂತ ಹೇಳಿ ರಂಗನಾಥ್ ನಗ್ತಾರೆ. ತಾಳಿ ಕಟ್ಟಿದವರು ನೀವೇನೇ ಹೇಳಿದರೂ ನನಗೆ ಆಶೀರ್ವಾದನೇ ಅಂತ ಶಾಂತಿ ಹೇಳ್ತಾಳೆ. ನಾನು ನಿಮ್ಮನ್ನು ಪುಸ್ಲಾಯಿಸೋಕ್ಕೆ ಹೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಶಾಂತಿ ಹೇಳ್ತಾಳೆ. ಎಲ್ಲ ರೀ, ನೀವು 3 ಜನನ ಮದುವೆ ಮಾಡಿದ್ದೀರಾ, ಎಲ್ಲದೂ ಮಾಡಿದ್ದೀರಾ, ನಿಮ್ಮ ಹತ್ರ ಎಲ್ಲಿ ಬರುತ್ತೆ ರೀ ದುಡ್ಡು? ಕೇಶವಣ್ಣನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ರಲ್ಲ, ಹೆಂಗೋ ಮಾಡ್ತಾರೆ ತಗೊಳ್ರಿ ಅಂತ ಹೇಳ್ತಾರೆ. ಅಲ್ಲ ಶಾಂತಿ, ಮನೋಜನ ಓದ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ದಾಗ ಎಷ್ಟು ಸಹಾಯ ಮಾಡಿದ್ದಾನೆ ಕೇಶವಣ್ಣ, ನೀನು ಈ ಥರ ಮಾತಾಡ್ತೀಯಲ್ಲ ಶಾಂತಿ ಅಂತ ಹೇಳ್ತಾರೆ. ಅವ್ನು ಕೇಳಲಿಲ್ಲ ಅಂದರೂ ನಾನು ಅವ್ರ ಮಗಳಿಗೆ ಒಡವೆ ಮಾಡಿಸ್ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಏನು ರೀ ಒಡವೆ ಮಾಡಿಸ್ತಾ ಇದ್ರಾ? ಹೌದು, ಒಡವೆನೇ ಮಾಡಿಸ್ತಿದ್ದೆ ಅಂತ ಹೇಳ್ತಾನೆ ರಂಗನಾಥ್. ಈ ಕಡೆ ಮೀನಾ ಸೂರ್ಯನೂ ಬರ್ತಾರೆ. ಬಂದಾಗ ಶಾಂತಿನೂ ರಂಗನಾಥ್ ಮಾತಾಡಬೇಕಾದ್ರೆ, ಓಹೋ ಏನಿಲ್ಲ, ನಮ್ಮನೆ ಮದುವೆ ಅದು, ನಾವೇ ಮುಂದೆ ನಿಂತು ಮಾಡಬೇಕು ಅಂತ ಹೇಳ್ತಾನೆ. ಸಕ್ಕರೆ ನೀನು ಸುಮ್ಮನೆ ಇರು ಅಂತ ಸೂರ್ಯ ಹೇಳ್ತಾನೆ. ನಮ್ಮ ಅಪ್ಪನ ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟು ಅಂತ ಹೇಳ್ತಾನೆ ಸೂರ್ಯ. ಈ ಕಡೆ ಶಾಂತಿ ಊರಿಗೆಲ್ಲ ಉಂಡೆ ಬೆಲ್ಲ ಕೊಟ್ಟರೆ ತವ್ರ ಮನೆ ಖಾಲಿಯಾಗಿತ್ತಂತೆ ಅಂತ ಗಾದೆ ಹೇಳ್ತಾ ಇರ್ತಾಳೆ. ಜನ ಹೆಂಗೆ ಗೊತ್ತೇನೆ, ಪುಣ್ಯ ಮಾತ್ರ ಬೇಕು ಅಂತಾರೆ, ಪುಣ್ಯದ ಕೆಲಸನೇ ಮಾಡಲ್ಲ ಅಂತ ರಂಗನಾಥ್ ವ್ಯಂಗ್ಯ ಮಾಡ್ತಿರ್ತಾರೆ. ಏನೇನೋ ಹೇಳ್ತೀರಲ್ರಿ ನೀವು ಅಂತ. ಏನೇನೋ ಅಲ್ಲ ಕಣೆ, ನಿನಗೆ ಹೇಳ್ತಾ ಇರೋದು ಅಂತ ಹೇಳ್ತಾನೆ ರಂಗನಾಥ್. ಇಂಥ ದಾನ ಧರ್ಮನೇ ಕಣೆ ನನ್ನ 3 ಜನ ನನ್ನ ಜೊತೆ ಇರೋ ಥರ ಆಗಿರೋದು ಅಂತ ಹೇಳ್ತಾರೆ ರಂಗನಾಥ್. ತಿಂಗಳ ದಿನಸಿನೇ ದಾನ ಮಾಡು ಅಂತ ಯಾರೂ ಹೇಳಲ್ಲ, ಒಂದು ತುತ್ತು ಅಂತ ಬೊಗಳೋ ಕರ್ತವ್ಯ ಬೊಗಳಿದ್ದೀನಿ, ಕೇಳೋದು ಬಿಡೋದು ನಿಮ್ಮದು ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ, ಅಪ್ಪಯ್ಯ ನೀವು ಮಾಡಿರೋ ದಾನದಿಂದ ನನಗೂ ಇವತ್ತು ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಏನಪ್ಪ, ಆಲ್ ಓವರ್ ಕರ್ನಾಟಕ ನನಗೆ ಪ್ಯಾಕೇಜ್ ಸಿಕ್ಕಿದೆ ಅಪ್ಪ ಅಂತ ಹೇಳ್ತಾರೆ. ಲಂಡನ್ನಿಂದ ಬಂದವರು ನನ್ನ ಗಾಡಿ ಬುಕ್ ಮಾಡ್ಕೊಂಡಿದ್ದಾರೆ, 60,000 ಪೇಮೆಂಟು ಅಂತ ಹೇಳ್ತಾನೆ. ಹಗಲು ರಾತ್ರಿ ಹಂಗೆಲ್ಲ ದುಡಿಬೇಡಪ್ಪ, ಆರೋಗ್ಯ ಕೆಡಿಸ್ಕೋಬೇಡ ಅಂತ
ರಾತ್ರಿ ಹೊತ್ತು ಏನು ಮಾಡಲ್ಲ. ಆಕೆ ಕಾಲ್ಗುಣದಿಂದ ನಿನ್ಗೆ ಒಳ್ಳೇದೇ ಆಗ್ತಿದೆ ಅಂತ. ಶಾಂತಿ ಮನೋಜ ಹೇಳಪ್ಪ ಅಂತ ಫೋನ್ ತೊಗೊಂಡು ಹೋಗ್ತಾಳೆ. ಹೋಗಮ್ಮ ಮೀನಾ ಬಟ್ಟೆ ತುಂಬ್ಕೊಂಬರೋಗು ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ರಂಗನಾಥ್ ಪಕ್ಕ ಕೂತ್ಕೊಂಡ್ಬಿಟ್ಟು ಅದೇನಿಲ್ಲಪ್ಪ, ದಿನೇ ದಿನೇ ನೀನು ಬೆಳೆದು ಏಳಿಗೆ ಬರ್ತಿದೆ ಅಂದಿದ್ದಕ್ಕೆ ಸಕ್ಕರೆ ಮೊಬೈಲ್ ಹಿಡ್ಕೊಂಡು ಹೋಗಿದ್ದು ಮನೋಜ ಅಂತ. ನಿನಗೂ ಒಳ್ಳೆ ಹೆಂಡ್ತಿ ಸಿಗ್ಬೇಕಾಯ್ತಲ್ಲಪ್ಪ ಅಂತ ಹೇಳ್ತಾನೆ ಸೂರ್ಯ. ಹೆಂಡ್ತಿಯಾಗಿ ಶಾಂತಿ ಒಳ್ಳೆಳೆ ಕಣಪ್ಪ, ತಾಯಿಯಾಗಿ ಅತ್ತೆಯಾಗಿ ಒಳ್ಳೆಳಲ್ಲ ಅಂತ ಹೇಳ್ತಾರೆ. ಒಳ್ಳೆ ಹೆಂಡ್ತಿ ಸಿಕ್ಕಿದ್ರೆ ಎಲ್ಲಾದರೂ ಒಳ್ಳೆ ಆಶ್ರಮ ಸೇರಿಕೊಂಡು ನೆಮ್ಮದಿಯಾಗಿರ್ತಿದ್ದೆ. ಆಕೆ ಬ್ಯಾಗ್ ತೊಗೊಂಬಂದು ಕ್ಷೇಮವಾಗಿ ಹೋಗಿ ಬರ್ರಿ ಅಂದರೆ ಯಾಕೆ ಕಷ್ಟನೂ ಬರಲ್ಲಪ್ಪ ನಿನಗೆ ಅಂತ ರಂಗನಾಥ್ ಹೇಳ್ತಾನೆ. ಈ ಕಡೆ ಸೂರ್ಯ ರೇಗಿಸ್ತಾ ಇರ್ತಾನೆ ಮೀನನ್ನು. ಮೀನಾ ಹೊಡಿಬೇಡ ಕಣೆ ಅಂತ ಸೂರ್ಯ ಹೇಳ್ತಾನೆ. ಹಾಕಮ್ಮ ಇನ್ನೊಂದೆರಡು ಹಾಕಮ್ಮ ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ, ಹುಷಾರಾಗಿ ಹೋಗ್ಬಾ ಅಂತ ಹೇಳಿ. ಅಪ್ಪ ನಿಮ್ಮ ಆಶೀರ್ವಾದ ನಂಗೆ ತುಂಬಾ ಮುಖ್ಯ, ಆಶೀರ್ವಾದ ಮಾಡಪ್ಪ ಅಂತ ಸೂರ್ಯ ರಂಗನಾಥ್ ಆಶೀರ್ವಾದ ತೊಗೊತಾನೆ. ರಂಗನಾಥ್ ಹುಷಾರಾಗಿ ಹೋಗ್ಬಾರಪ್ಪ ಅಂತ ಆಶೀರ್ವಾದ ಮಾಡಿ ಹೋಗ್ತಾನೆ. ಈ ಕಡೆ ಮೀನನ ಹತ್ರ ಮೀನಮ್ಮ 1 ವಾರ ಏನೂ ಇಲ್ವಾ ಅಂತ ಕೇಳ್ತಾನೆ. ಅಂದರೆ ಏನು ರೀ ಇದು ಅಂತ ಹೇಳ್ತಾಳೆ ಮೀನಾ. ರೀ ಅಂದರೂ ಅಷ್ಟೇ ಏನು ಅಂದರೂ ಅಷ್ಟೇ, ಒಂದು ಮುತ್ತು ಕೊಡಲೇಬೇಕು ಅಂತ ಹೇಳ್ತಾನೆ. ಆವಾಗ ಸೂರ್ಯ ಪಕ್ಕ ಕೇಳ್ಕೊಂಡು ಮುತ್ತು ಕೊಡ್ತಾನೆ. ಮೀನಮ್ಮ ಕೊಡು ಮೀನಮ್ಮ, ಅಪ್ಪ ಹೋದ್ರು ಅಂತ ಹೇಳ್ತಾಳೆ. ಇಲ್ಲ ನಾನು ಕೊಡಲ್ಲ ರೀ ಅಂತ ಹೇಳ್ತಾನೆ. ನೀವು ತೊಗೊಂಡ್ರಿ, ನಾನು ಕೊಡೋದು ಬೇಡ ನಿಮಗೆ. ಅಯ್ಯಯ್ಯೋ ಇದಕ್ಕೆ ಕಾಯ್ತಾ ಇದ್ದೆ, ಕೊಡು ಮೀನಮ್ಮ ಅಂತ ಹೇಳ್ತಾನೆ. ಆವಾಗ ಮೀನಾ ಮುತ್ತು ಕೊಡ್ತಾಳೆ. ಈ ಕಡೆ ಸೂರ್ಯ ನೀನೇ ಅದೃಷ್ಟವಂತ ಕಣೋ, ಥ್ಯಾಂಕ್ಸ್ ಕಣೆ ಮೀನಾ ಅಂತ ಬರಲ್ಲ ಅಂತ ಹೇಳ್ತಾನೆ ಸೂರ್ಯ. ಹುಷಾರಾಗಿ ಹೋಗ್ರಿ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ತಾನೆ. ಈ ಕಡೆ ಶಾಂತಿ ಮನೋಜ್ ಕೈಲಿ ವ್ರತ ಮಾಡ್ಸೋಕ್ಕೆ ಅಂತ ಬರ್ತಾನೆ. ಅಮ್ಮ ತುಂಬಾ ಚಳಿ ಆಗ್ತಿದೆ ಅಂತ ಪುಟ್ಟ, ಇವತ್ತೊಂದು ದಿನ ಕಣೋ ಅಂತ ಹೇಳ್ತಾಳೆ ಶಾಂತಿ. ಈ ಕಡೆ ವಿಭೂತಿ ಹಚ್ಚಿ ಅಯ್ಯೋ ಮಲ್ಕೊಳಪ್ಪ ಬೇಗ, ಉರುಳಪ್ಪ ಅಂತ ಹೇಳ್ತಾನೆ. ಮನೋಜ್ ಉರುಳ್ತಾನೆ. ಆವಾಗ ಅಮ್ಮ ರೋಹಿಣಿ ಅಂತ ಹೇಳ್ತಾನೆ. ಮಲ್ಕೊಳಮ್ಮ ನೀನು ಉರುಳಮ್ಮ ಅಂತ. ಮನೋಜ ಚೆನ್ನಾಗಿ ಬೇಡ್ಕೊಳಪ್ಪ ಅಂತ ಹೇಳ್ತಾಳೆ ಶಾಂತಿ. ಸರಿ ಆಯ್ತಮ್ಮ ಅಂತ. ರೋಹಿಣಿ ನೀನು ಬೇಡ್ಕೊಳಮ್ಮ, ನನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಫೋನ್ ಮಾಡ್ತಾನೆ. ಸರ್ ಇಲ್ಲಿ ಹೊರ್ಗಡೆನೇ ನಿಂತಿದ್ದೀನಿ ಸರ್, ನಾನು ಕಾರ್ ಡ್ರೈವರ್ ಸೂರ್ಯ ಅಂತ ಹೇಳ್ತಾನೆ. ಎಷ್ಟೊತ್ತಂಗ ಕಾಯ್ಬೇಕು ಸರ್? 1/2 ಅವರಾ? ಹೊರ್ಗಡೆನೇ ನಿಂತಿದ್ದೀನಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯಿತು ಸರ್, ಹೊರ್ಗಡೆನೇ ನಿಂತಿರ್ತೀನಿ ಅಂತ. ಯಪ್ಪ ದೇವ್ರೆ, ನಮ್ಮ ಕನ್ನಡದ ಮುಂದೆ ಇದು ಯಾವುದು ಇಂಗ್ಲೀಷು, ಏನು ಇದು ಅಂತ. ನಮ್ಮ ಕನ್ನಡ ಎಷ್ಟು ಸುಂದರವಾಗಿದೆ, ಮಧುರವಾಗಿದೆ, ಇದ್ರ ಮುಂದೆ ಯಾವುದೂ ಅಲ್ಲ ಅಂತ ಸೂರ್ಯ ಅಂದ್ಕೊತಿರ್ತಾನೆ. ಈ ಕಡೆ ಮನೋಜ್ ಅಮ್ಮ ಆಗ್ತಾಯಿಲ್ಲಮ್ಮ, ಅಯ್ಯೋ ಹಂಗೆ ಅನ್ಬಾರ್ದಪ್ಪ, ಉರುಳು ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಇದು ತುಂಬ ಪವರ್ಫುಲ್ ದೇವರಪ್ಪ, ನೀನು ಬೇಡ್ಕೊ, ನನಗೆಲ್ಲ ಮೋಸ ಮಾಡಿರೋರಿಗೆಲ್ಲ ಸರಿಯಾಗಿರೋ ಶಿಕ್ಷೆ ಕೊಡು ಅಂತೇಳಿಂತ. ಅಮ್ಮ ಆಗ್ತಾಯಿಲ್ಲಮ್ಮ, ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ತೀರಿಸ್ಬೇಕು ಅಂತ. ಆ ಥರ ಎಲ್ಲ ಮಾಡಬಾರ್ದಪ್ಪ, ಹರಕೆ ಅಂದ್ಕೊಂಡು ದಿನನೇ ಮುಗಿಸ್ಬೇಕು ಅಂತ ಹೇಳಿ ಹರಕೆ ಮಾಡ್ಕೊಳೋದು ನೀನು, ತೀರ್ಸೋದು ನಾನೇನಮ್ಮ ಅಂತ. ಮನೋಜ ಇವಾಗ ನೀನು ಮುಂಚೆ ನಾನು ಮಾಡಿದ್ದಪ್ಪ ನಿನಗೆ ಅಂತ ಹೇಳ್ತಾರೆ. ಅಮ್ಮ ಪಾಪ ನನಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದೀಯ ಅಂತ ಹೇಳ್ತಾನೆ ಮನೋಜ. ಹ್ಞೂ ಅಪ್ಪ, ನಿನಗೋಸ್ಕರ ರೋಹಿಣಿಗೋಸ್ಕರ ನಾನು ಕಷ್ಟಪಡ್ತಾ ಇರೋದು. ಕಳ್ಳಾಟ ಇಲ್ಲ ಆಗಲ್ಲ, ಶ್ರದ್ಧೆಯಿಂದ ನೀನು ಉರುಳು ಸೇವೆ ಮಾಡಪ್ಪ ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಮೀನಾ ಹೇಳ್ತಾಳೆ. ಕೊಟ್ನಲ್ಲಮ್ಮ ಅಂತ ಹೇಳ್ತಾರೆ. ಇಲ್ಲಮ್ಮ ಕೊಟ್ಟಿದ್ದೀನಲ್ಲ ಅಂತ